ಸ್ವಾಗತವನ್ನು ಬಯಸುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಜಾಬಶೆಟ್ಟಿ ಅವರೇ, ನನ್ನ ಆತ್ಮೀಯ ಸ್ನೇಹಿತ ಶಾಸಕರುಗಳಾದಂಥ ಶ್ರೀ ರಾಜಶೇಖರ್ ಪಾಟೀಲ್ ಅವರೇ, ಶ್ರೀ ರಹೀಂ ಖಾನ್ ಅವರೇ, ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ, ನಮ್ಮ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರೇ, ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರಾದಂಥ ನೀಲಕಂಠ ರಾಠೋಡ್ ಅವರು, ಬಾಬು ಹೊನ್ನಾನಾಯಕ್ ಅವರು, ವಿಶೇಷವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಪ್ರೊಫೆಸರ್ ಆರ್ ಕೆ ಹುಡುಗಿ ಸರ್ ಬಂದಿದ್ದಾರೆ. ಭಾಳ ಅವರು ನಮ್ಮ ಗುರುಗಳು. ಹೀಗಾಗಿ ಪತ್ರಿಕಾಗೋಷ್ಠಿಗೆ ಅವರಿಗೂ ನನ್ನ ಪರವಾಗಿ ಪಕ್ಷದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ತಾತ್ವಿಕ ಬದ್ಧತೆ ಉಳ್ಳಂಥವರು, ಸಾಮಾಜಿಕ ನ್ಯಾಯದ ಪರ ಇರುವಂಥವರು. ತಮಗೆಲ್ಲರಿಗೆ ತಿಳಿದಿರುವಂತೆ ಬರುವ 17ನೇ ತಾರೀಕಿಗೆ ಉಪಚುನಾವಣೆ ಇದೆ. ಈ ಬಸವಕಲ್ಯಾಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಹೋದರಿ ಶ್ರೀಮತಿ ಮಾಲಾ ಬಿ ನಾರಾಯಣರವರು ಚುನಾವಣಾ ಕಣದಲ್ಲಿದ್ದಾರೆ. ನಾಳೆ ಅವರು ತಮ್ಮ ನಾಮಾಂಕನ ಪತ್ರವನ್ನು ಸಲ್ಲಿಸುವವರಿದ್ದಾರೆ. ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಪ್ರತಿಪಕ್ಷ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯಜಿಯವರು, ರಾಷ್ಟ್ರೀಯ ನಾಯಕರು, ಇವತ್ತು ಕೇಂದ್ರದಲ್ಲಿ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರು ಆದಂಥ ಮಾನ್ಯ ಶ್ರೀ ಖರ್ಗೆಜಿಯವರು, ಮುನಿಯಪ್ಪ ಅವರು ಆಗಮಿಸಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಿಲಾದಿಂದ ಈ ಒಂದು ಪಕ್ಷದ ಕಾರ್ಯಕರ್ತರ ಮೆರವಣಿಗೆ ಪ್ರಾರಂಭ ಆಗ್ತದೆ. ಕಿಲಾ ಮುಖಾಂತರವಾಗಿ ನಿಮ್ಮ ಮಹಾತ್ಮ ಗಾಂಧಿ ಚೌಕ್, ಅಂಬೇಡ್ಕರ್ ಚೌಕ್, ಬಸವೇಶ್ವರ ಚೌಕ್, ಶಿವಾಜಿ ಚೌಕ್ ಮುಗಿಸ್ಕೊಂಡು ವೃತ್ತ ಮುಗಿಸ್ಕೊಂಡು ಇವತ್ತಿಲ್ಲಿ ತೇರ್ ಮೈದಾನದಲ್ಲಿ ಒಂದು ವೇದಿಕೆಯ ಕಾರ್ಯಕ್ರಮ ಇದೆ. ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಗಳು ಬಂದಿದ್ದಾರೆ, ಮಾಲಾ ನಾರಾಯಣರಾವರು. ಹೀಗಾಗಿ ಈ ವೇದಿಕೆಯ ಕಾರ್ಯಕ್ರಮ ನಡೀತದೆ. ಅದಕ್ಕೆ ತಮ್ಮ ಮುಖಾಂತರ ನಾನು ಬಸವಕಲ್ಯಾಣ ಮತಕ್ಷೇತ್ರದ ಎಲ್ಲ ನಮ್ಮ ಮತಬಾಂಧವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಾಳೆಯ ಈ ಒಂದು ನಾಮಾಂಕನ ಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ಭಾಗವಹಿಸಬೇಕು. ಮತ್ತು ಕೋವಿಡ್ ನಿಯಮಾವಳಿಯನ್ನು ಪಾಲಿಸಬೇಕು, ಸುರಕ್ಷಿತವಾಗಿಯೂ ಇರಬೇಕು. ಹಾಗೆ ಈ ಒಂದು ಚುನಾವಣೆ ಏನಿದೆ ಅತ್ಯಂತ ಮಹತ್ವದಾದಂಥ ಒಂದು ಚುನಾವಣೆ. ಮತ್ತು ಈ ಚುನಾವಣೆಯ ಫಲಿತಾಂಶ ಇಡೀ ರಾಜ್ಯಕ್ಕೆ, ದೇಶಕ್ಕೆ ದಿಕ್ಸೂಚಿ ಆಗಲಿದೆ. ಬಸವಕಲ್ಯಾಣ ಇದೊಂದು ಪವಿತ್ರವಾದಂಥ ನಾಡು, ಬಸವಣ್ಣನ ಭೂಮಿ. ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಈ ನಾಡಿನಿಂದ ಏನು ಬಿ ನಾರಾಯಣರವರು ಅತ್ಯಂತ ಈ ಒಂದು ಕ್ಷೇತ್ರದ ಜನರ ಪ್ರೀತಿಗೆ ಪಾತ್ರರಾಗಿ ಅವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಸುಮಾರು 2.5 ವರ್ಷಗಳವರೆಗೆ ನಿರಂತರವಾಗಿ ಇಲ್ಲೇ ವಾಸ್ತವ್ಯ ಮಾಡಿ ಇವತ್ತವರ ಕೊರೋನಾ ಸಂಕಷ್ಟದ ಕಾಲದಲ್ಲಿನೂ ಮನೆ ಮನೆಗೆ ಹೋಗಿ ಬಡವರಿಗೆ ಕಿಟ್ಟನ್ನು ಹಂಚಿ ಇವತ್ತೇನು ಆ ಒಂದು ಜಾಗೃತಿ ಮೂಡಿಸಿ ವಿಪರ್ಯಾಸ ವಿಧಿಯಾಟ ಅಂತ ಹೇಳಬಹುದು, ಅದೇ ಕೋವಿಡ್ಗೆ ಅವರು ಬಲಿಯಾದರು. ಹೀಗಾಗಿ ಇವತ್ತು ಅವರ ಧರ್ಮಪತ್ನಿ ಮಾಲಾ ನಾರಾಯಣರವರು ನಿಮ್ಮ ಈ ಒಂದು ಬಸವಕಲ್ಯಾಣ ಕ್ಷೇತ್ರದ ಜನರ ಒಂದು ತಾಯಿಯಾಗಿ, ಸಹೋದರಿಯಾಗಿ, ಮಗಳಾಗಿ ಇವತ್ತು ನಾರಾಯಣರವರ ಏನೊಂದು ಸಂಕಲ್ಪ ಇತ್ತು, ಆ ಸಂಕಲ್ಪ ನಮ್ಮ ಪಕ್ಷದ ಏನೊಂದು ಕಾರ್ಯಕ್ರಮಗಳಿದ್ದಾವೆ ಅವೆಲ್ಲವನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವಂಥ ಒಂದು ಪ್ರಮಾಣವನ್ನು ಮಾಡಿ ಇವತ್ತು ನಮ್ಮೆಲ್ಲರ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಎಲ್ಲ ಮುಖಂಡರುಗಳು, ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ, ವಿಜಯ್ ಸಿಂಗ್ ಅವರು ಬರ್ತಾರೆ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಇದ್ದಾರೆ, ಅರವಿಂದ್ ಅರಳಿ ಅವರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ.
ಎಲ್ಲ ಸಮುದಾಯದ ಮುಖಂಡರುಗಳಿದ್ದೀವಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸಮೂಹ ಇದೆ ಅವರೆಲ್ಲರೂ ನಮ್ಮ ಹಿರಿಯ ನಾಯಕಂಗೆ जितने लोग चंद्रशेखर पाटिल है, आनंद देवप्पा है, शिवसेन बिरादर है, शिवराज नरशेट्टी है, अमृत चिमकोड़ है, दाऊद है, पूरे जितने लोग आकांक्षी थे, हमारे शंकर शिवपुर है, सुधाकर गुज्जर है, जितने भी शंकर जमादार है, जितने लोग यहाँ पर आकांक्षी थे, आकांक्षी पूरे लोग जो ना कांग्रेस के उम्मीदवार को अपना अपना समर्थन घोषणा किए हैं. हम सब एक हैं, एकता में शक्ति है. और इस बार बराबर बसु कल्याण जो 2018 में भी एक जात्यातीत हमारे पार्टी और हमारे उम्मीदवार को जिताए थे, उनके धर्मपत्नी को जिताते बोल के हमको पूरा विश्वास है. नहीं, आप जो पूछे विजय सिंह के बारे में आपने पूछे, विजय सिंह जी आज पहले ही कार्याध्यक्ष को पूछ लिए, आज मैं नहीं आ सकता. 30 तारीख के दिन मैं कार्यक्रम में भागी होऊंगा. आज भी आने वाले हैं सभी लोग, कांग्रेस के जो भी हम लोग हैं सब मिलकर है, अखंड है, पूरे लोग हैं. आप अब 30 तारीख को भी आप देख सकते हैं. फिर आज के बाद कल भी हम ईश्वर खंडरे जी, रहीम खान जी, चंद्रशेखर पाटिल जी, अरली सब लोग यहाँ पर मौजूद थे. अब आपको अलग पार्टी का हमारे अध्यक्ष जी ने बताया, जो भारतीय जनता पक्ष का टिकट मिलने के बाद बसो कल्याण में क्या हंगामा हो गया वो मैं नहीं बोलना चाहता. किसी का फोटो लगाया, क्या क्या की करे उसको, वो हमारा टिकट बेच गया, 2 करोड़ को बेच गया, 10 करोड़ को बेच गया, वो सब आप लोग ही जानते हैं. हम तो नहीं देखे आगे ठहर कर बसो कल्याण का. हम खाली व्हाट्सअप फेसबुक पे देखे किसका फोटो था, किसका फोटो के ऊपर कौन थूके, कौन मारे, वो तो हमारे को मालूम नहीं. जेडीएस के जो कैंडिडेट हैं अभी तो पहले कांग्रेस से बिलोंग्स थे, अभी वो जेडीएस में जाने से लेकर कांग्रेस को देखो यार, उनको दिशा भूल किए हैं. तो जेडीएस आज बीजेपी का बी टीम हुआ है. जेडीएस के उम्मीदवार या जेडीएस के नेता जानते हैं कि उनका कोई यहाँ पर चांस नहीं है जीतने का. पहले तो घोषणा करें कि हम किसी उम्मीदवार को यहाँ पर नहीं डालेंगे, बाद में डाले. क्यों डाले भैया? और आपके पास कईयों नामी लोग थे जो कि टिकट के आकांक्षी थे. नामी लोगों को छोड़ के एक हमारे पार्टी वालों को आस दिला के जो आपने उम्मीदवार बनाया है, आपका नियत क्या है ये लोग चर्चा कर रहे हैं. आपका नियत जीतने का नहीं है. आपका नियत अंदरूनी तौर पे बीजेपी के साथ सांठगांठ कर लेके बीजेपी के उम्मीदवार को जिताने का नियत से आप एक अल्पसंख्यक उम्मीदवार को जेडीएस से ठहराए हैं. ये मैं नहीं, ये पूरे बसु कल्याण की जनता बात कर रही है. ये पूरा जो है ना कर्नाटक राज्य की जनता बात कर रही है. क्योंकि आपके जो अतराफ में जो नीतियां हैं, विधान परिषद में जो अध्यक्ष के चुनाव हुआ, उस चुनाव में आप ओपनली बीजेपी के साथ चले गए क्या नहीं? फिर बाद में जो काउ स्लॉटर का बिल आया, वो बिल जब विधान परिषद में बीजेपी को बहुमत नहीं था, उस वक्त भी आप बीजेपी के साथ सांठगांठ वहाँ पर एक एग्रीमेंट कर ली. क्या फिर आप ओपनली लोगों को बोलो आपका सही मायने में आपका कलर क्या है, आप दिखा रहे हैं. लोग भी जान चुके हैं. वो चुप जात्यातीत जनता दल नहीं है. आप भी अगर होना है तो बीजेपी में शामिल हो जाइए. बाहर डर के क्यों करते हैं आप? ने कहा था कि बीजेपी का टिकट बिक गया है, तो इस पर आपकी क्या टिप्पणी है? अरे यार देखो, हम कुछ नहीं बोल रहे हैं. हम क्या तो बोले तो आप विरोध पक्ष में बोलेंगे, बोलते हैं. हम ये बोल रहे हैं कि बीजेपी के लोग, जो बीजेपी के पदाधिकारी लोग हैं, जो वहाँ पर स्थान-मान पे हैं, जो स्थान-मान पे हैं, आपके साथ है. अब बेटा ही बोल रहा है जो ना बाप गलत कर रहा है बोल के. तो ऐसे में जब बीजेपी के ही लोग बोल रहे हैं कि हमारा टिकट बिक गया, बीजेपी का जो संस्कार बोलते थे, संस्कृति बोलते थे, परंपरा बोलते थे, ये सब मिट्टी में मिला दिए. यहाँ पर बाहर का कैंडिडेट है, आईपीएल का कैंडिडेट है,
तो ऐसे में ऐसे कैंडिडेट को दिए टिकट तो पूरा बस कल्याण बिक जाता। हम बोल रहे क्या, ये बीजेपी वाले बोल रहे। तो इसमें लोग इसके बारे में विचार करना चाहिए। बीजेपी के अंदर आप व्हाट्सएप में देखिए, फेसबुक में देखिए, बीजेपी के पदाधिकारी, अब देखो कल मैं व्हाट्सएप में देखा, बीजेपी के ही लोग बीजेपी के पदाधिकारियों के ऊपर क्रिमिनल केस डाल रहे हैं। हमको गाली दिए, हमको गाली गलौज करे, हमारा तौहीन करे, हमारे पार्टी का तौहीन करे। कि क्या हो रहा है भाई? क्या कांग्रेस वाले करें, क्या दूसरे पार्टी वाले करें? 8 लोगों के ऊपर कंप्लेंट किए। ಸರಿ ಈಗ ಕುಮಾರಸ್ವಾಮಿ ಅವರು ಇಲ್ಲಿ ಉಪಚುನಾವಣೆಯಲ್ಲಿ ಇಲ್ಲಿ ಠಿಕಾಣಿ ಹೋಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾವುದೇ ಕಾರಣಕ್ಕೂ ಗೆಲ್ಲಲು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಪಾಪ ಕುಮಾರಸ್ವಾಮಿ ಅವರು ಇಲ್ಲೇ ಠಿಕಾಣಿ ಓಡ್ತಿರೋ ಅಂದ್ರೆ ಈ ಸರ್ಕಾರನೇ ಬೀಳ್ತಿರ್ಲಿಲ್ಲ. ವಿದೇಶದಾಗ ಹೋಗಿ ಕೂತರು, ನೋಡೋಣ ಎಷ್ಟು ದಿವಸ ಠಿಕಾಣಿ ಓಡ್ತಾರಂತ. जिस तरह से बीजेपी के अंदर आपस में इख्तिलाफात है तो क्या उसका फायदा कांग्रेस को होगा? देखो यार, वो फायदा विदे की बात नहीं है। बात यह है कि देश को बचाना है, ये लोगों को बचाना है, बसु कल्याण को, कर्नाटक राज्य को बचाना है। कांग्रेस पार्टी ये कोई सिर्फ अधिकार में आने के लिए पार्टी नहीं बना। ये एक कांग्रेस पार्टी एक संघर्ष है। जब लोगों की आवाज़ उठता है, लोगों के ऊपर अन्याय होता है, अत्याचार होता है, दौर्जन्य होता है, हुकुमशाही चलता है, हिटलरशाही चलता है, लोगों के लिए लड़ने वाली है पार्टी। तो इसलिए इसका फ़ायदा उसका फ़ायदा की बात नहीं है। अब हज़ारों लोग बीजेपी को जो ना दिशाभूल होके मदद कर रहे थे, वो पूरे लोग अब कांग्रेस के फेवर में आ रहे हैं। हवा बदल रहा है, रुख बदल रहा है, और मुझे पूरा विश्वास है आने वाले दिनों में पूरा बीजेपी का जो असली चेहरा है, असली उनका जो रूप है, वो बाहर आएगा। लोग आहिस्ता आहिस्ता क्यों नहीं तो जागृत हो रहे हैं, युवा पीढ़ी भी जागृत हो रही है। तो आने वाले दिनों में ये जो परिवर्तन है, ये हवा के जैसा, तूफान के जैसा हो जाएगा, सुनामी के जैसा हो जाएगा। और 2000 अब के चुनाव में तो हम जीत जाएंगे, उपचुनाव में, फिर 2023 में तो इनका पूरा जड़ से उखाड़ फेंकेंगे। 2024 में फिर चले गए तो 25 साल तक कहीं दिखेंगे। इस बार बाई इलेक्शन में ये कांग्रेस पार्टी का क्या मुद्दा रहेगा? अरे यार, बहुत से मुद्दे हैं। महंगाई का बहुत बड़ा मुद्दा है सबके सामने। पेट्रोल सब 100 रुपये था, हो गया, पहले कभी हुआ था क्या? डीजल 100 रुपये हो गया, जो है यहाँ पर गैस सिलेंडर 900 रुपये हो गया। आज ऑयल, खाने का ऑयल का भाव बढ़ गया, तुअर बीज का भाव बढ़ गया, हर चीज़ का भाव बढ़ रहा है। कानून सुव्यवस्था नहीं है, महिलाओं के ऊपर अत्याचार हुआ है दिन दहाड़े। फिर सरकार का पूरा यंत्र जो मशीनरी है बिगड़ गया है, पूरे जो ना ट्रांसफ़र का धंधा हो रहा है। तो ऐसे में डेवलपमेंट कुछ नहीं है। हम जो करें अभी भी वही काम चल रहे हैं, और क्या, ऐसे 100 हज़ारों मुद्दे हैं। तो आज पहले बोलते थे हमारी सरकार है, जब झूठ बोले 10%, अब तो 50% का सरकार बोल रहे लोग। हम नहीं बोल रहे, लोग ही बोल रहे। अब जो लोग बोल रहे वही बीजेपी वाले बोलेंगे, अपने उनके ही कार्यकर्ता। ये हालत है। सबसे ज़्यादा प्रॉब्लमेटिक जो है, बीजेपी को कल्याण कर्नाटक से एलर्जी है। अभी तक जो कल्याण कर्नाटक रीजनल डेवलपमेंट बोर्ड के लिए आर्टिकल 371 का जो पैसा आना था वो नहीं आया ना जाने के। और हमारे जो बीजेपी एमएलएज है यहाँ के इतने वीक है, जाके येडियूरप्पा के सामने पूछने का भी ताकत नहीं है उनको। कल्याण कर्नाटक का पूरा डेवलपमेंट बंद हो गया। जब कोरोना आया तो रिक्रूटमेंट पूरा कर्नाटका का स्टॉप नहीं किए, सिर्फ हमारे युवाओं को जो नौकरी मिल रहे थे वो स्टॉप करके, फिर खंड्रे साहब, राजशेखर साहब, रहीम साहब जब आवाज़ उठाए तब पूरा कर्नाटका का बंद हो गया। ಅಂದರೆ ಕೆಲಸ ಯಾವಾಗ ಕೊಡಬೇಕಾದಾಗ ನಮ್ಮಂದ ಕಸ್ಕೋತಾರೆ, ಕೊಡಬೇಕಾದಾಗ ಬೇರೆಯವ್ರಿಗೆ ಫಸ್ಟ್ ಕೊಡ್ತಾರೆ, ಕಸ್ಕೊಳೋದು ನಮ್ದು ಫಸ್ಟ್। ಮತ್ತು ಇವರು और कितने दिन चला सकते हैं? 371 जे तो ಮುಂಚೆಯಿಂದನೂ ಅವ್ರು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ। LK आडवाणी साहब जब थे तो लिख के दिए थे 371 जे नहीं हो सकता। फिर जब खड़गे साहब, धर्म सिंह साहब बने फिर हुआ। तो इन लोगों को कल्याण कर्नाटक के बारे में कुछ फिक्र है नहीं।
और जब भी चुनाव आते हैं तभी थोड़ा बहुत प्यार दिखाते हैं। जब खंडरे साहब का इलेक्शन था, खड़गे साहब का इलेक्शन था, क्या बोले, पूरे कोली समाज को, कुरुब समाज को एमएसटी करते थे। डबल इंजन सरकार है, ऊपर भी नीचे भी। अभी 2-3 साल हो गए, क्यों नहीं हुआ वो? अभी तक नहीं हुआ। अभी पूरे सब जब इलेक्शन है तो गोल्डर निगम ಮಾಡಿದ್ರು सर, एक रुपये नहीं दिए अभी तक। मराठा निगम किए, अभी तक 1 रुपये नहीं दिए। फिर वीरशैव निगम किए, अभी तक 1 रुपये नहीं दिए। वो फिर अभी ಏನು ಒಕ್ಕಲಿಗರ ಸಮಾಜ ಆಲೋಚನೆ ಮಾಡ್ತಾ ಇದ್ದಾರಂತೆ, उस ख्याल के लिए 500 करोड़ देते हैं। तो ऐसा जब भी इलेक्शन आता है तो मुद्दे तो 1000 है जैसे साहब बोले, बट कल्याण कर्नाटक के लिए क्या उनका एटीट्यूड जो है हमेशा स्टेप मदर्ली रहा है, ಮಲತಾಯಿ ಧೋರಣೆನೇ ಮುಂಚೆಯಿಂದ। ಬಿಜೆಪಿ ಬಂದಾಗೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅದನ್ನೆಲ್ಲ ಮುಂದಿಟ್ಕೊಂಡು ಈಗ ಹೋಗ್ತೀವಿ ಜನರ ಮುಂದೆ, ಜನರು ತೀರ್ಪು ಕೊಡಲಿ। ಈಗ ಅದರಲ್ಲಿ ಏನಿದೆ, ಒಂದು ನಿಮಿಷ ಕೇಳಿ. ಹೈದರಾಬಾದ್ ಕರ್ನಾಟಕ ಇದ್ದಾಗ ನನಗೂ ಕೂಡ, ನಾನು ಸಚಿವನಾಗಿದ್ದಾಗ ನಾನು ಕೂಡ 1 ವರ್ಷ ಅಧ್ಯಕ್ಷನಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರು ನನಗೆ ಅವಕಾಶ ಕೊಟ್ಟಿದ್ದರು. ನಾನಿದ್ದಾಗ ಏನು ಫಂಡಿಂಗ್ ಬಂತು, ಏನೇನಾಯಿತು, ಹೈದರಾಬಾದ್ ಕರ್ನಾಟಕದ ಬಗ್ಗೆ ಅಭಿವೃದ್ಧಿಗೋಸ್ಕರ ನಾವು ಮಾಡಿದ್ದೀವಿ. ಇವರು ಹೊಸ ಕೆಲಸ ಏನು ಮಾಡಿದ್ರು ಅಂದರೆ, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಾಗೆ ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ರು. ನಾವೇನು ಭಾವಿಸ್ತೀವಿ, ಕಲ್ಯಾಣ ಕರ್ನಾಟಕ ಆದಮೇಲೆ ನಾವೆಲ್ಲ ಕಲ್ಯಾಣ ಆಗ್ತೀವಿ. ಈ ಹೈದರಾಬಾದ್ ಕರ್ನಾಟಕಕ್ಕೆ ತೆಗೆದು ಕಲ್ಯಾಣ ಕರ್ನಾಟಕ ಮಾಡಿದಾಗ ಈ ಭಾಗ ಅಭಿವೃದ್ಧಿ ಆಗ್ತದೆ ಅಂತ ನಮ್ಮ ದೂರದೃಷ್ಟಿ ಇತ್ತು. ನಾನು ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಮಾಡುವಾಗ ಹೇಳ್ದೆ, ಈಶ್ವರ್ ಖಂಡ್ರೆ ಅವರು ಬಜೆಟ್ನಾಗ ಮಾತಾಡುವಾಗ, ಬರೀ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಘೋಷಣೆ ಆಗಿದೆ, ಅದಕ್ಕೆ ಬಿಟ್ಟರೆ ಕಲ್ಯಾಣ ಏನೂ ಆಗಿಲ್ಲ, ಏನೂ ಆಗಿಲ್ಲ ಹೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಯಾವ್ದಾಗಿದೆ ಹೇಳಿ, ಏನು ನಡೀತಾ ಇದೆ, ಏನೂ ಇಲ್ಲ. ಒಂದು ಯೋಜನೆ ತಾವು ಹೇಳಿ. ನಮ್ಮ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಪತನ ಆದಮೇಲೆ ಸುಮಾರು 20 ತಿಂಗಳಾಯಿತು. ಇವತ್ತು ನಿಮ್ಗೆ ಒಂದೇ ಹೇಳ್ತೀನಿ, ಬೀದರ್ ಸಕ್ಕರೆ ಕಾರ್ಖಾನೆ ಏನಿದೆ ಹೇಳಿ, ನಾನು ಸಚಿವ ಸಂಪುಟದಲ್ಲಿದ್ದಾಗ ಕುಮಾರಸ್ವಾಮಿ ಅವರುಗಳು 20 ಕೋಟಿ ರೂಪಾಯಿ ತೊಗೊಂಡೋಗಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದೆ. ಈಶ್ವರ್ ಖಂಡ್ರೆ ಅವರು ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ 10 ಕೋಟಿ ರೂಪಾಯಿ ತೊಗೊಂಡು ಬಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿದೆ. ಇವತ್ತು ಏನು ರೀ, ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಲ್ಲಿದೆ, ಕಣ್ಣು ಮುಚ್ಚಿದಾರ? 2 ಸೀಸನ್ ಆಯಿತು ಸಕ್ಕರೆ ಕಾರ್ಖಾನೆ ಬಂದಾಗಿ. ಲೋಕಸಭಾ ಸದಸ್ಯರು ಮಾತಾಡ್ತಾ ಇಲ್ಲ, ಉಸ್ತುವಾರಿ ಸಚಿವರು ಮಾತಾಡ್ತಾ ಇಲ್ಲ, ಸರ್ಕಾರ ಮಾತಾಡ್ತಾ ಇಲ್ಲ, ಅದ್ರ ಜೊತೆ ನಮ್ಮ ರೈತರು ಮಾತಾಡ್ತಾ ಇಲ್ಲ. ಯಾಕೆ ಪ್ರಾರಂಭ ಆಗಿಲ್ಲ ಹೇಳಿ? ನಮ್ಮ ಹುಮ್ನಾಬಾದ್ ಚುನಾವಣೆಯಲ್ಲಿ ಬಂದಾಗ ಏನಾದರೂ ಮುಖ್ಯಮಂತ್ರಿಗಳು ಗೊತ್ತಾ? ಅವಾಗ ಇನ್ನೂ ಅವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂತು ಅಂದ್ರೆ 100 ಕೋಟಿ ರೂಪಾಯಿ ಕೊಟ್ಟು ನಾವು ಪುನಶ್ಚೇತನ ಮಾಡ್ತೀವಿ, ಬೀದರ್ ಸಕ್ಕರೆ ಕಾರ್ಖಾನೆ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ. 2 ವರ್ಷ ಆಯಿತು, ಏನೂ ಇಲ್ಲ. ಇವತ್ತು ಹುಮ್ನಾಬಾದ್ ಕ್ಷೇತ್ರ ಜನ, ಇಡೀ ಬೀದರ್ ಜಿಲ್ಲೆ ಕ್ಷೇತ್ರ ಜನ ಇವತ್ತು ಸಕ್ಕರೆ ಕಾರ್ಖಾನೆಗೋಸ್ಕರ ಇವತ್ತು ಕಬ್ಬು ಕೊಡ್ತಕ್ಕಂಥ ಇದರಲ್ಲಿ ಭಾಳ ತೊಂದರೆ ಇದೆ. ಅದ್ರ ಮಧ್ಯದಲ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ, ಸರ್ಕಾರೋ ಕೋರ್ಟೋ ಚುನಾವಣೆ ಬೇರೆ ತೆಗೆದಿದ್ರು ಅಧ್ಯಕ್ಷರೇ, ಅಲ್ಲಿ ಏನೂ ಇಲ್ಲ, ಫ್ಯಾಕ್ಟ್ರಿ ಬಂದಾಗಿದೆ. ಇವತ್ತು 40 ತಿಂಗಳಿಂದ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಸಂಬಳ ಇಲ್ಲ, PF ಕಟ್ಟಿಲ್ಲ. ಒಂದು ಕಡೆ ಕೋರ್ಟ್ ಮೋರೆ ಹೋಗಿದ್ದಾರೆ, ಅಲ್ಲಿ ಚುನಾವಣೆ ಅಂತ 6ನೇ ಏಪ್ರಿಲ್ ಚುನಾವಣೆ. ಯಾವ ಪುರುಷಾರ್ಥ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಹಳೆ ನಮ್ಮದು ಅಧ್ಯಕ್ಷರಾಗಿದ್ದರು ಈಶ್ವರ್ ಖಂಡ್ರೆ ಅವರೇ, ಈಗ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಏನೂ ಇಲ್ಲ. ಅಲ್ಲಿ ಫ್ಯಾಕ್ಟ್ರಿ ಬಂದಿದೆ, ಅಲ್ಲಿ ಏನು ಮಾತಾಡ, ಫ್ಯಾಕ್ಟ್ರಿನೇ ಯಾರಾದರೂ ಯಾಕಂದ್ರೆ ಒಯ್ಬೇಕಂತಾರೇನೋ ಕೊನೆ ಇಲ್ಲ. ದಯಮಾಡಿ ನೀವು ಸ್ವಲ್ಪ ನೋಡಿ, ತಾವು ಪತ್ರಿಕೆಯಲ್ಲೇ ಬರೆದಿದ್ರಿ ನಮ್ಮ ಚುನಾವಣೆಯಲ್ಲಿ, ಮೊನ್ನೆ 2017 ಚುನಾವಣೆ ಬರೆದ್ರಿ, ರಾಜಶೇಖರ್ ಪಾಟೀಲ್ರು ಸಚಿವರು ಶಾಸಕರಾಗಿದ್ದಾರೆ, ಫ್ಯಾಕ್ಟ್ರಿ ಬಂದ್ ಆಗ್ತಾ ಇದೆ ಅಂತ. ಇವತ್ತೆಲ್ಲಿದೆ ಹೇಳಿ ಸರ್? ಇವೆಲ್ಲ ದಯಮಾಡಿ ವಾಸ್ತುಸ್ಥಿತಿ ಏನಿದೆ ಅದು ತರ್ರಿ ಜನರ ಮುಂದೆ. ಇವತ್ತು ಬಸವ ಕಲ್ಯಾಣ ಚುನಾವಣೆ, ಉಪಚುನಾವಣೆ ಅನಿರೀಕ್ಷಿತವಾಗಿ ಚುನಾವಣೆ ಬಂದಿದೆ, ಯಾರೂ ಬಯಸಿಲ್ಲ ಈ ಚುನಾವಣೆ ಬರ್ತದ ಅಂತೇಳಿ. ಇವತ್ತು ನಮ್ಮ ಜೊತೆಯಲ್ಲಿ ಶಾಸಕರಾಗಿ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಣೆ ಮಾಡಿರ್ತಕ್ಕಂಥ ಬಿ ನಾರಾಯಣರವರು, ಇವತ್ತು ಅವ್ರದ್ದೇ ಒಂದು ಸಂಕಲ್ಪ ಇತ್ತು, ಅವ್ರದ್ದೇ ಒಂದು ಆಸೆ ಇತ್ತು, ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು. ಏನೋ ದೇವರು ಆಸೆ ಹೇಳೋಕ್ಕಾಗೋದಿಲ್ಲ. ಅದರಲ್ಲಿ ಇವತ್ತೇನು ಮಾಲಾ ಬಿ ನಾರಾಯಣರವ್ರಿಗೆ ನಮ್ಮ ಪಕ್ಷದ ಅಧಿಕೃತವಾಗಿ ಎಲ್ಲರೂ ಸೇರಿ ಇವತ್ತು ನಮ್ಮ ನಾಯಕರು ಏನು ಟಿಕೆಟ್ ಕೊಟ್ಟಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿ ನಾಳೆ ನಾಮಿನೇಷನ್ ಫೈಲ್ ಮಾಡ್ತೀವಿ. 17ನೇ ತಾರೀಕು ಹೇಳಿದ್ರಿ ಪಾಪಿಕ ಕುಮಾರಸ್ವಾಮಿ ಅವರು ಇರಲಿ, ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಪಕ್ಷ ಪರವಾಗಿ ಅವ್ರು ಇದ್ದೇ ಇರ್ತಾರೆ. ನಮ್ಮ ಪಕ್ಷ ಪರವಾಗೂ ಅನೇಕ ಜನ ಮುಖಂಡರು, ಈ ಈಶ್ವರ್ ಖಂಡ್ರೆ ಇದ್ದಾರೆ, ಅವರು ಇಲ್ಲೇ ಇರ್ತಾರೆ, ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ನಾನಿದ್ದೀನಿ, ರವಿಕಾಂತ್ ಇದ್ದಾರೆ, ವಿಜಯ್ ಸಿಂಗ್ ಇದ್ದಾರೆ, ಅಜಯ್ ಸಿಂಗ್ ಇದ್ದಾರೆ, ಅನೇಕ ಜನ ನಮ್ಮ ಮುಖಂಡರು ಬರ್ತಾ ಇದ್ದಾರೆ. ನಾವು ಕೂಡ ಇಲ್ಲೇ ಇರ್ತೀವಿ. ಅವ್ರವ್ರ ಪಕ್ಷ ಅವ್ರು ಹೇಳ್ಕೊಳಕ್ಕೆ ನಾವು ಯಾವುದು ಕೂಡ ಇದಿಲ್ಲ. ನಾವು ಜನರ ಮುಂದೆ ಹೋಗ್ತಾ ಇದ್ದೀವಿ, ಜನರಿಗೆ ಹೇಳ್ತಾ ಇದ್ದೀವಿ ನಾವು ಮಾಡಿರೋದೇನು, ನಮ್ಮ ಪಕ್ಷ ಕೊಟ್ಟಂಥ ಕೊಡುಗೆ ಏನು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 5 ವರ್ಷದಲ್ಲಿ ಏನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ನಿಕ್ಕಿದ್ದೀವಿ 100% ಈಡೇರಿಸ್ತಕ್ಕಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೆಲ್ಲ ತೊಗೊಂಡು ಹೋಗ್ತೀವಿ ಜನರ ಮಧ್ಯದಲ್ಲಿ. सिद्धरामैया गवर्नमेंट में जो पैसा मिला था
वही अभी बसवा कल्याण में भी चल रहा है, बीदर डिस्ट्रिक्ट में भी चल रहा है, पूरे कर्नाटक में चल रहा है। और वही पेमेंट को साल भर रोक दिए थे जो सिद्धरामैया गवर्नमेंट में सैंक्शन हुआ, अभी तक ₹1 उनका सैंक्शन नहीं है। जो भी डेवलपमेंट काम के लिए आप पूरा इंक्वायरी कर ले सकते हैं। वो पिछला पैसा बीदर में हो, बसवा कल्याण में हो, ईश्वर साहब मुझे म्यूनसिपालिटी में बीदर को 100 करोड़ रुपीज़ दिए, उसमें 25 करोड़ 30 करोड़ अभी भी ये सरकार टेंडर नहीं कर रही, उसको चालू नहीं कर रही। और बीदर का जो वेटरनरी यूनिवर्सिटी है उसको लेकर जाके शिवमोगा शिफ्ट करता है। कितने साल पुराना 40 साल का यूनिवर्सिटी, उसको उधर शिफ्ट कर रहा है। और मुख्यमंत्री खुद अपने बेटे को सीएम मुख्यमंत्री 8 MLA 5 मिनिस्टर मांड्या में बैठ के उनके बेटे को नहीं जिता सके। अब यहाँ आके बैठ कर जिताते वो तो कोई बात होती है। वहाँ पे 8 पूरा कर्नाटक वहाँ पे उनके बेटे के पास, और वो पैसे के बात सुना तो तुम शाक हो जाते कितना पैसा खर्चा करते। ಸರ್, ಈಗ ಬಸ್ ಕಲ್ಯಾಣ ಜಿಲ್ಲೆ ಮಾಡ್ತೆ ಅಂತೇಳಿ ಮೊನ್ನೆ ಅಧಿವೇಶನ ಇದೆಯಲ್ರಿ ಮತ್ತೆ ಜಿಲ್ಲೆ ಅದ್ರ ಬಗ್ಗೆ ತಾವೇ ಹೇಳ್ತೀವಿ. ನೋಡಿ, BJPಯವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು, ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ. ಅನುಭವ ಮಂಟಪ ಮಾಡಿದ್ದು ನಾವು, ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನಾವು, ಅನುಭವ ಮಂಟಪಕ್ಕೆ ವಿನ್ಯಾಸ ಮಾಡಿದ್ದು ನಾವು, ತಜ್ಞರ ಸಮಿತಿ ಮಾಡಿದ್ದು ನಾವು, ಮನೆ ಉದ್ಘಾಟನೆ ನಾನು ಮಂತ್ರಿ ಇದ್ದಾಗ ನಾವೆಲ್ಲರೂ ಕೂಡ ಮಾಡಿದ್ದು. ಬಸವ ಕಲ್ಯಾಣ ಸಮಗ್ರ ಅಭಿವೃದ್ಧಿಗೆ ಯೋಜನೆ ಹಾಕ್ಕೊಂಡಿದ್ದು ನಾವು. ಅದು ನೆಪಕ್ಕೆ ಮಾತ್ರ ಬಂದು ನಾವು ಶಂಕುಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ಜನ ಕೇಳ್ಬೇಕಲ್ಲ, ಏನರ ಆಯ್ತಾ? DPR ಆಯ್ತೇನು ಹೇಳ್ರಿ? ಟೆಂಡರ್ ಆಯ್ತಾ? ಆಗಿದೆ ಅಂತ ಹೇಳ್ತಾರೆ. ತೋರಿಸ್ಲಿ. ಮತ್ತೆ DPR ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ತೋರಿಸ್ಲಿ. ಆಯವ್ಯಯದಲ್ಲಿ ನೋಡಿ, DPR ಮಾಡಿದ ಮೇಲೆ ಇವತ್ತದು DPR ವಿಸ್ತೃತ ಯೋಜನಾ ವರದಿ ತಯಾರು ಮಾಡಲಿಕ್ಕೆ ನಿಮಗೆ 4 ರಿಂದ 6 ತಿಂಗಳು ಬೇಕು. ಅದಾದ ಮೇಲೆ ಮುಖ್ಯ ಕಟ್ಟಡದ ಟೆಂಡರ್ ಆಗುತ್ತೆ, ಅದಕ್ಕೆ ಮತ್ತೆ 4 ತಿಂಗಳು 6 ತಿಂಗಳು ಬೇಕು. ಆಮೇಲೆ ಪ್ರಾರಂಭ ಆಗುವಂಥದ್ದು. ಅದೆಲ್ಲ ಆದಮೇಲೆ ಶಂಕುಸ್ಥಾಪನೆ ಆಗಬೇಕು. ವಿನ್ಯಾಸ ನಾವೇ ಮಾಡಿಕ್ಕಿದ್ದೀವಿ. ಇಲ್ಲಿವರೆಗೆ ಮುಖ್ಯಮಂತ್ರಿಯವರು ಜನವರಿ 6ನೇ ತಾರೀಕಿಗೆ ಬಂದರು. ಇವತ್ತು ಮಾರ್ಚ್ 29, ಏಪ್ರಿಲೇ ಬಂತು. ಬಂದು 3 ತಿಂಗಳು ಆಗ್ಲಿಕ್ಕೆ ಬಂತು. ಯಾಕೆ ಆಗಿಲ್ಲಪ್ಪ DPR? ಇದು ಸ್ಕೆಚ್ ಆಗಿಲ್ಲ, ಡ್ರಾಯಿಂಗ್ಸ್ ಆಗಿಲ್ಲ. ಯಾಕೆ ಭೂಮಿ ಇನ್ನೂ ಹಸ್ತಾಂತರ ಆಗಿಲ್ಲ? ಯಾಕೆ ಭೂ ಸ್ವಾಧೀನ ಆಗಿಲ್ಲ? ಹೆಂಗೆ ಮಾಡ್ತೀರಿ ನೀವು? ಇಲ್ಲ, ಮಂಟಪ ಅವ್ರು ಒಂದು ಹೇಳಿದಾಗ ಅವ್ರಿಗೆ ಸ್ವಾಗತ ಮಾಡಿದೆವು. ನಮ್ಮ ಕಾರ್ಯಾಧ್ಯಕ್ಷರು ನಾವು ಕೂಡ ಸ್ವಾಗತ ಮಾಡಿದೆವು. ಯಾವಾಗ ಫೌಂಡೇಶನ್ ಲೇ ಮಾಡಕ್ಕೆ ಬಂದಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದ್ರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಅವ್ರು ಮುಖ್ಯಮಂತ್ರಿಗಳು ಮಾತಾಡುವಾಗ ಒಂದು ಮಾತು ಹೇಳಿದ್ರು. 2 ವರ್ಷದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವ್ರಿಗೆ ಕರ್ಕೊಂಡು ತಂದು ಇದೇ ಅನುಭವ ಮಂಟಪನ ಉದ್ಘಾಟನೆ ಮಾಡ್ತೀವಿ ಅಂದರು. ನಾವು ಅವ್ರಿಗೆ ಸ್ವಾಗತ ಮಾಡಿದ್ವಿ. ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ನಾನು ಹೇಳಿದ್ದೀನಿ, ನಿಮಗೆ ಸ್ವಾಗತ ಮಾಡ್ತೀವಿ ಅಂತೇಳಿ. ಒಳ್ಳೆ ಕೆಲಸಕ್ಕೆ ಸ್ವಾಗತ ಮಾಡೋರು. ಎಲ್ಲಿದೆ ಹೇಳಿ ಸರ್? 3 ತಿಂಗಳಾಯಿತು. ಅದು ಒಂದು ಇದರ ಗುದುಳಿನ ಇದು ಮಾಡಿದಾರ. ಏನು ಅದಕ್ಕೆ ಬೇಕಲ್ಲ, ಚುನಾವಣೆಗೋಸ್ಕರ ಏನು ಬೇಕಾದ್ರೂ ಹೇಳಿ. ಏನೂ ಆಗಿಲ್ಲ. ಅನುಭವ ಮಂಟಪ ಅದು ಪರಿಕಲ್ಪನೆ ಕಾಂಗ್ರೆಸ್ಸಿಗರದು, ನಮ್ಮ ಹಿರಿಯರದು. ಹೀಗಾಗಿ ಸುಳ್ಳು ಮಾಹಿತಿ ಕೊಡುವಂಥದ್ದು ಅವರು ಅದರಲ್ಲಿ ಮೊದಲಿನಿಂದಲೂ ಎತ್ತಿದ ಕೈ ಇದ್ದಾರೆ. ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಇದೇ ಮುಖ್ಯಮಂತ್ರಿಗಳು ಹೋದ ಬಾರಿ ಬಂದಾಗ ಮರಾಠ ಸಮಾಜದವರಿಗೆ 2A ಒಂದೇ ದಿನದಲ್ಲಿ ಮಾಡ್ತೀನಿ ಅಂದರು. ಅದಾದ್ಮೇಲೆ ಎಷ್ಟು ವರ್ಷ ಕಳೆದಿದೆ? ಇವೆಲ್ಲ ಮತ್ತೆ ಯಾರು ಕೇಳೋರಿಲ್ಲ. ಇಲ್ಲಿ ದಯಮಾಡಿ ತಾವು ಕೇಳಿ ಅವ್ರಿಗೆ. ಈಗ ನಮಗೇನು ಕೇಳ್ತಾ ಇದ್ರಿ, ನಾವೆಲ್ಲ ಹೇಳ್ತಾ ಇದ್ದೀವಿ. ಆಡಳಿತ ಪಕ್ಷದವ್ರು ಏನು ಬರ್ತಾರಲ್ಲ, ಎಲ್ಲ ಬರ್ತಾರೆ ಪಾಪ. ಅವರ ಉಸ್ತುವಾರಿಗಳು ಸ್ವಲ್ಪ ಕೇಳಿ, ಇದೆಲ್ಲ ಹಿಂಗಾಯಿತು ಹಿಂಗಿಲ್ಲ. ಕಾಂಗ್ರೆಸ್ ಪಕ್ಷದವ್ರು ಈ ರೀತಿ ಹೇಳ್ತಾ ಇದ್ದಾರೆ, ಏನಾದರೂ ಬರಬೇಕಲ್ಲ ಶಾಂತಪುರ. ಸರ್, ಈಗ 25,000 ಮತಗಳಿಂದ ನಾವು ಗೆದ್ದು ಅಂತ ಹೇಳಿದ್ದಾರೆ. ಅದು ತಾವೇನು ಹೇಳ್ತೀರಿ? ನೋಡ್ರಿ, ಅವರು ಗಾಳಿಯಲ್ಲಿ ಗೊಬ್ಬರ ಕಟ್ತಾರೆ. ಅವ್ರಿಗೇನಾಗಿದೆ, ಇವತ್ತು ಜಾತಿ ಧರ್ಮಗಳ ನಡುವೆ ಇವತ್ತು ಜನರನ್ನು ಒಡೆದಾಳುವಂಥ ನೀತಿ ಅನುಸರಿಸ್ತಾ ಇದ್ದಾರೆ. ಏನೂ ಸಾಧನೆ ಮಾಡದೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಮತ್ತೆ ಅದೇ ರೀತಿಯಲ್ಲಿ ಬರ್ತೀವಿ ಅನ್ನುವಂಥ ಒಂದು ಕನಸು ಇಟ್ಕೊಂಡಿದ್ದಾರೆ. ಅವ್ರ ಕನಸು ಬಸವ ಕಲ್ಯಾಣದಲ್ಲೇ ಭಗ್ನ ಆಗುತ್ತೆ. ಓಕೆ, ಥ್ಯಾಂಕ್ ಯು.